ರಿಪಬ್ಲಿಕ್ ಡೇ ಸ್ಪೆಷಲ್ ಫ್ಲವರ್ ಶೋ ಜನವರಿ 16ರಿಂದ ಶುರುವಾಗಿದೆ. ಎಲ್ಲಿ ಏನೇನಿದೆ ಅಂತ ನೋಡೋದಕ್ಕಿಂತ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಬೊಟಾನಿಕಲ್ ಗಾರ್ಡನ್ ಬೆಂಗಳೂರಲ್ಲಿ ಈ ಫ್ಲವರ್ ಶೋ ನಡೀತಾ ಇರೋದು. ಹಸಿರು ಗಿಡ ಮರಗಳ ಮಧ್ಯೆ ಎಲ್ಲಿ ನೋಡಿದರೂ ಅರಳಿ ನಿಂತಿರುವಂತಹ ಒಂದು ಹೂವುಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನಾನು ಮೆಟ್ರೋದಲ್ಲಿ ಹೋಗಿದ್ದು ಲಾಲ್ಬಾಗ್ ಮೆಟ್ರೋ ಸ್ಟೇಷನಿಂದ ಇಳಿದ್ಬಿಟ್ಟು ವೆಸ್ಟ್ ಗೇಟಿಂದ ಲಾಲ್ಬಾಗ್ ಒಳಗಡೆ ಹೋಗಿರುವಂಥದ್ದು. ಒಳಗಡೆ ಹೋಗ್ತಾ ಇದ್ದ ಹಾಗೆ ನನ್ನ ಫೋನಲ್ಲಿ ಚಿತ್ರೀಕರಿಸಿಕೊಂಡ ಕೆಲವೊಂದಷ್ಟು ವಿಡಿಯೋನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಆವಾಗ ನಿಮಗೆ ಮನೆಯಿಂದನೇ ಒಂಥರ ಏನಂತೀವಿ, ಒಂದು ಅಷ್ಟು ಲಾಲ್ಬಾಗ್ ದೃಶ್ಯವನ್ನು ನೋಡಿದಂತಹ ಒಂದು ಖುಷಿ ಸಿಗುತ್ತೆ. ಟೈಮ್ ಮಾಡಿಕೊಂಡು ನೀವು ಕೂಡ ಹೋಗಿ ಈ ಫ್ಲವರ್ ಶೋವನ್ನು ನೋಡ್ಬೋದು. ಜನವರಿ 16ರಿಂದ ಶುರುವಾಗಿ 27ರ ತನಕ ಈ ಫ್ಲವರ್ ಶೋ ನಡೀತಾ ಇರುತ್ತೆ. ಪ್ರತಿ ಸಲವೂ ಈ ಫ್ಲವರ್ ಶೋ ಮಾಡಬೇಕಾದ್ರೆ ಅವರು ಒಂದೊಂದು ಥೀಮನ್ನು ಇಟ್ಟಿರ್ತಾರೆ. ಈ ಸಲ ಏನು ಥೀಮ್ ಇದೆ, ಹೇಗಿದೆ ಅಷ್ಟನ್ನು ಕೂಡ ನೋಡೋಣ. ನನ್ನ ಜೊತೆ ಬನ್ನಿ. ಸಂಪೂರ್ಣ ಸುರಕ್ಷತಾ ಕ್ರಮಗಳನ್ನು ಕೂಡ ಕೈಗೊಂಡಿದ್ದಾರೆ. ಆ್ಯಂಬುಲೆನ್ಸ್ ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು, ಎಲ್ಲವೂ ಕೂಡ ಇದೆ. ನಿಮಗೇನು ತೊಂದರೆ ಆಗದೆ ನೀವು ಬಂದು ಫ್ಲವರ್ ಶೋವನ್ನು ನೋಡಿಕೊಂಡು ಆರಾಮವಾಗಿ ಹೋಗ್ಬೋದು. ಹಾಗೆ ನೋಡಿ, ಗ್ಲಾಸ್ ಹೌಸು ಬಂದೇ ಬಿಡ್ತು. ಈ ಸಲ ನಡೆಯುತ್ತಿರುವ ಫ್ಲವರ್ ಶೋ 217ನೇ ಫ್ಲವರ್ ಶೋ ಆಗಿದೆ. ಹಾಗೆ ಇಲ್ಲಿ ನೀವು ಈ ಸಲ ರಾಮಾಯಣವನ್ನು ಬರೆದಂಥ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಲೈಫ್ ಹಿಸ್ಟ್ರಿನ ನೋಡ್ಬೋದು. ನೇಪಾಳದ ವಾಲ್ಮೀಕಿ ಆಶ್ರಮ, ರಾಮಭಕ್ತ ಹನುಮಂತ, ಜಾಂಬವಂತ, ಹಾಗೆ ದಟ್ಟ ಅರಣ್ಯದ ರೀಕ್ರಿಯೇಟ್ ಕೂಡ ಇಲ್ಲಿ ಮಾಡಿದ್ದಾರೆ. ಕಲರ್ಫುಲ್ ಹೂವುಗಳು, ಈ ಹೂವುಗಳನ್ನು ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ ಇದ್ದಂಗೆ ಅಂತಲೇ ಹೇಳ್ಬೋದು. ನನಗಂತೂ ಹೂವುಗಳು ಅಂದರೆ ತುಂಬಾ ಇಷ್ಟ. ನಾನು ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಅಷ್ಟೊಂದು ರಶ್ ಇರಲಿಲ್ಲ. ವೀಕೆಂಡಲ್ಲಿ ತುಂಬಾ ರಶ್ ಇರುತ್ತೆ, ಯಾಕಂದರೆ ರಜೆ ಇದ್ದಾಗ ತುಂಬ ಜನ ಬಂದಿರ್ತಾರೆ. ನೀವು ಅಲ್ಲಿ ಹೋಗಿ ಟಿಕೆಟ್ ತಗೊಳ್ಬೋದು, ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಈ ಸಲ ಟಿಕೆಟ್ ತಗೊಳ್ಳುವಂತಹ ಅವಕಾಶನ ಬಿಟ್ಟಿದ್ದಾರೆ. ಹಾಗೆ ವೀಕ್ ಡೇಸ್ನಲ್ಲಿ ಎಂಟ್ರಿ ರೂಪೀಸು ದೊಡ್ಡವರಿಗಾದರೆ 80 ರೂಪಾಯಿ ಇರುತ್ತೆ, ಮಕ್ಕಳಿಗಾದರೆ 10 ರೂಪಾಯಿ ಇರುತ್ತೆ. ಹಾಗೆ ವೀಕೆಂಡಲ್ಲಿ ಎಂಟ್ರಿ ಫೀಸು 100 ರೂಪಾಯಿ ಇರುತ್ತೆ, ಮಕ್ಕಳಿಗಾದರೆ 30 ರೂಪಾಯಿ ಇರುತ್ತೆ. ಇನ್ನು ಮಕ್ಕಳು ಸ್ಕೂಲ್ ಯೂನಿಫಾರ್ಮಲ್ಲಿ ಹೋಗಿದರೆ ಎಂಟ್ರಿ ಉಚಿತವಾಗಿರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆ ತನಕನೂ ಫ್ಲವರ್ ಶೋ ಓಪನ್ ಇರುತ್ತೆ. ಆರಾಮವಾಗಿ ಒನ್ ಡೇ ಪ್ರಕೃತಿ ಮಧ್ಯ ಕಾಲ ಕಳೀತ ಫ್ಲವರ್ ಶೋವನ್ನು ನೋಡಿಕೊಂಡು ಮನ ತುಂಬಿಸ್ಕೊಳ್ಬೋದು ಅಂತ ನನ್ನ ಅನಿಸಿಕೆ. ರಾಮಾಯಣದ ದಟ್ಟಾರಣ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಜಿಂಕೆಗಳಿರ್ಬೋದು, ಗುಡಿಸಲು, ರಾಮ, ಸೀತೆ, ಲಕ್ಷ್ಮಣ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾರೆ.
ಕೇವಲ ಗ್ಲಾಸ್ ಹೌಸ್ ಒಳಗಡೆ ಮಾತ್ರ ಅಲ್ಲ, ಹೊರಗಡೆ ಕೂಡ ಎಲ್ಲಿ ನೋಡಿದ್ರಲ್ಲಿ ಹೂಗಳೇ ಕಣ್ಣಿಗೆ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಹೂಗಳನ್ನು ನೋಡೋದು ಮಾತ್ರ ಅಲ್ಲ, ನಿಮ್ಗಲ್ಲಿ ಸಾಕಷ್ಟು ಸ್ಟಾಲ್ಗಳನ್ನು ಹಾಕಿದ್ದಾರೆ. ಕೆಲವೊಂದಷ್ಟು ಐಟಮ್ಗಳನ್ನು ನೀವು ಪರ್ಚೇಸ್ ಬೇಕಿದ್ರೂ ಮಾಡ್ಕೋಬಹುದು. ಸಮಗ್ರ ಬೇಸಾಯ ಪದ್ಧತಿ, ಇದರೊಳಗಡೆ ಹೋದರೆ ನಿಮ್ಗೊಂದಷ್ಟು ಕೃಷಿಯ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಕೆಲವೊಂದು ಮಕ್ಕಳು ಈಗಿನ ಕಾಲದಲ್ಲಿ ಯಾವುದನ್ನು ನೋಡಿರಲ್ಲ, ಯಾಕಂದರೆ ಅವರಿಗೆ ಸಿಟಿಯಲ್ಲಿದ್ದಾಗ ಹಳ್ಳಿಯಲ್ಲಿ ಸಿಗುವಂತಹ ವೆರೈಟಿ ಏನಂತೀವಿ ವೆಜಿಟೇಬಲ್ಸ್ ಇರ್ಬೋದು, ಕೆಲವೊಂದು ಫ್ರೂಟ್ಗಳ ಹೆಸರು ಕೂಡ ಗೊತ್ತಿರಲ್ಲ. ಅಂಥ ಫ್ರೂಟ್ಗಳನ್ನು ಇಲ್ಲಿ ಜೋಡಿಸಿದ್ದಾರೆ. ನೀವು ಅದರ ಹೆಸರನ್ನು ತಿಳ್ಕೊಳ್ಬೋದು. ನಿಮ್ಮ ಕೈತೋಟಕ್ಕೆ ಹೊಸ ಗಿಡಗಳ ಸೇರ್ಪಡೆ ಮಾಡಬೇಕು ಅಂದರೆ ಇಲ್ಲಿ ಗಿಡಗಳು ಕೂಡ ಮಾರಾಟಕ್ಕಿದೆ. ನೋಡಿಕೊಂಡು ನಿಮಗೆ ಬೇಕಾಗಿರೋದನ್ನು ದುಡ್ಡು ಕೊಟ್ಟು ತಗೊಂಡು ಹೋಗ್ಬೋದು. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಗೋಣ.